ನನ್ನ ಊರಾಗಿರುವ ಬೇಡಹಳ್ಳಿ ಮತ್ತು ನನ್ನ ಹೆಂಡತಿ ಮನೆ ಅಲ್ಲಿಗೆ ಹೋಗಿದ್ದೆ. ವಾಪಸ್ ಬರುವಾಗ ಇಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರು ನಮ್ಮ ವೇಣುಗೋಪಾಲ್ ಅಂತ ಹೇಳಿ. ಅವ್ರಿಗೆ ನಾನು 8ನೇ ತಾರೀಕು 9ನೇ ತಾರೀಕು ಕನ್ಫರ್ಮ್ ಮಾಡಲಿಕ್ಕಾಗಿರಲಿಲ್ಲ. ಕೊನೆಗೆ ಅದಕ್ಕೋಸ್ಕರ ಕಾರ್ಯಕ್ರಮ ಆಯೋಜನೆ ಆಗಲಿಲ್ಲ. ಆದರೆ ಬಂದು ದೇವರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ನಾಯಕರಾಗಿರುವಂತಹ HMT ಸುರೇಶ್ ಅವರು ಇರ್ಬೋದು, ಹರ್ಷಿತ್ ಅವರು ಇರ್ಬೋದು, ಹಾಗೂ ವೇಣುಗೋಪಾಲ್ ಅವರಿಗೆ ಹೇಳಿದೆ. ಹಾಗಾಗಿ ಇಲ್ಲಿ ಬಂದು ಗಣೇಶನಿಗೆ ಕೈ ಮುಗಿದು ನಾಡಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮೈಸೂರಿಗೆ ಹೊರಟಿದ್ದೆ. ವಿಶೇಷ ನಾನು ದೇವರ ಹತ್ರ ಯಾವತ್ತೂ ಕೂಡ ಮನಃಶಾಂತಿಯನ್ನು ಒಂದು ಬಿಟ್ಟು ಬೇರೆ ಏನೂ ವೈಯಕ್ತಿಕವಾಗಿ ಕೇಳಲ್ಲ. ನಾನು ಏನೇ ಕೇಳಿದ್ರು ನಮ್ಮ ಮೈಸೂರನ್ನ ನಾನು MP ಆದಾಗ್ಲೂ ಕೂಡ ಮೈಸೂರಿಗೆ ಹೈವೇ ಬೇಕು ಅಂತ ದೇವರಿಗೆ ಹರಕೆ ಹೊತ್ತಿದ್ದೀನಿ. ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ನಾನು ಮೈಸೂರಿನ ಒಂದೊಂದು ಅಭಿವೃದ್ಧಿ ಕಾರ್ಯಗಳದ್ದು ಏರ್ಪೋರ್ಟಿಗೂ ಕೂಡ ರಾಜ್ಯ ಸರ್ಕಾರದಿಂದ ದುಡ್ಡನ್ನ ನಾನು ಲ್ಯಾಂಡ್ ಅಕ್ವಿಷನ್ ತರಬೇಕು ಅಂತೇಳಿ ಹೇಳ್ಬಿಟ್ಟು 319 ಕೋಟಿನ ತರಬೇಕಾದ್ರೂ ಕೂಡ ನಾನು ನನ್ನ ಇಷ್ಟ ದೇವರಿಗೆ ನಾನು ಹರಕೆ ಹೊತ್ತಿದ್ದೀನಿ. ನಾನು ಮೈಸೂರಲ್ಲಿ ಮಾಡಿರೋ ಒಂದೊಂದು ಯೋಜನೆಗೂ ಕೂಡ ನಾನು ಹರಕೆ ಹೊತ್ತೆ ಯೋಜನೆ ತಂದಿರೋದು. ಹಾಗಾಗಿ ನಾನು ವೈಯಕ್ತಿಕವಾಗಿ ದೇವರನ್ನ ಮನಃಶಾಂತಿಯನ್ನು ಆರೋಗ್ಯವನ್ನು ಬಿಟ್ಟು ಬೇರೆ ಏನನ್ನೂ ಕೇಳಲ್ಲ. ನಾನು ಏನೇ ಕೇಳಿದ್ರು ಕೂಡ ಕ್ಷೇತ್ರಕ್ಕೆ ಜನಕ್ಕೆ ಕೇಳ್ತೀನಿ. ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ಒಂದು ಹೊಸ ಚರ್ಚೆ ಶುರುವಾಗಿದೆ ಸರ್, ಈ ತಿಂಗಳಲ್ಲಿ ಅಂತೇಳಿ CT ರವಿ ಅವರು ಇವತ್ತು ನಿಮ್ಮ ಅಭಿಪ್ರಾಯ ಏನು? ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಅವ್ರ ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇ ರೀತಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದ್ರಿಂದ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟು ರಿಟ್ ಅರ್ಜಿಯ ವಿಚಾರಣೆ ಮಾಡ್ತಾ ಇರೋದ್ರಿಂದ ಅವರು ಏನು ತೀರ್ಪನ್ನು ಕೊಡ್ತಾರೆ. ಒಂದು ವೇಳೆ ಪ್ರಾಸಿಕ್ಯೂಷನಿಗೆ ಅವಕಾಶವನ್ನು ಮಾಡಿಕೊಡ್ತು ಅಂತಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಆದರೆ ಅದು ಕೋರ್ಟು ಡಿಸಿಷನ್ ಏನು ಕೊಡುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಕೊಡ್ಬೋದೇ ಹೊರತು ಕಾನೂನಿನಲ್ಲಿ ನೀವು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹೇಳಿ ಫೋರ್ಸ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಹಿಂದೆ ಜಾರ್ಖಂಡಲ್ಲಿ ಆ ಘಟನೆ ಇರ್ಬೋದು, ಇವತ್ತು ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಜೈಲಿಂದಲೇ ರಾಜ್ಯಭಾರ ನಡೆಸ್ತಾ ಇದ್ದಾರೆ. ಇಂಥ ಕೆಟ್ಟ ಉದಾಹರಣೆಗಳು ಇದ್ದಾವೆ. ಸಿದ್ದರಾಮಯ್ಯನವರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಯಾವ ಮೇಲ್ಪಂಕ್ತಿಯನ್ನು ಹಾಕಿ ಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಭವಿಷ್ಯ ನಿಂತಿದೆ.